ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ ಎಜುಕೇಷನ್ ಸೈಕಾಲಜಿಯ ಪ್ರಮುಖ ಆಗಿರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಯಾವೆಲ್ಲ ಕ್ವಶನ್ಗಳನ್ನು ಡೈರೆಕ್ಟಾಗಿ ಕೇಳ್ತಾರೋ ಅಂತಹ ಡೈರೆಕ್ಟಾಗಿ ಕೇಳುವಂತಹ ಪ್ರಶ್ನೆಗಳಿಗಾಗಿ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಸೈಕಾಲಜಿಯಲ್ಲಿ ಎಲ್ಲವೂ ಅನ್ವಯಿಕವಾದಂತಹ ಪ್ರಶ್ನೆಗಳೇ ಇರೋದಿಲ್ಲ. ಕೆಲವೊಂದಿಷ್ಟು ಸಿದ್ಧಾಂತಗಳಿಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಆ ಸಿದ್ಧಾಂತವನ್ನು ಮಾಡಿದವ್ರು ಯಾರು, ಪ್ರಯೋಗಿಸಿದವ್ರು ಯಾರು ಅನ್ನುವಂತಹ ಶೈಕ್ಷಣಿಕ ಮನೋವಿಜ್ಞಾನಿಗಳ ಕುರಿತಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಒಂದು ಅಂಕದ ಪ್ರಶ್ನೆಗಳು ಅಂತಹವುಗಳನ್ನು ಕವರ್ ಮಾಡುತ್ತೆ. ಕಡಿಮೆ ಅವಧಿಯಲ್ಲಿ ಒಂದು 10ರಿಂದ 14 ನಿಮಿಷದ ಅವಧಿಯಲ್ಲಿ ಒಂದು 25 ಪ್ರಶ್ನೆಗಳನ್ನು ನಾವು ಕವರ್ ಮಾಡೋದ್ರಿಂದ ಆ ಪ್ರಶ್ನೆ ಅದರ ಜೊತೆಗೆ ಅದರ ಸುತ್ತಲೂ ಇರುವಂತಹ ಉಳಿದಂತಹ ಒಂದಿಷ್ಟು ವಿಷಯಗಳನ್ನ ತಿಳಿಯೋದ್ರಿಂದ ಇವು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಅದರಲ್ಲೂ ಈಗ ಅತಿ ಕಡಿಮೆ ಸಮಯ ಇರೋದ್ರಿಂದ ನೀವೊಂದು ಟ್ರಾವೆಲ್ ಮಾಡ್ತಾ ಇರುವಾಗ ಅಥವಾ ಯಾವುದೇ ಇತರ ಕೆಲಸಗಳನ್ನ ಮಾಡ್ತಾ ಇರುವಾಗ ಇಂತಹ ವಿಡಿಯೋಸ್ಗಳನ್ನು ಕೇಳೋದ್ರಿಂದ ಆ ಈಗಾಗಲೇ ಓದಿರುವಂಥದ್ದು ಇನ್ನೊಮ್ಮೆ ಪುನರಾವರ್ತನೆ ಆದಂತಹ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಕೊನೆ ಕ್ಷಣದ ತಯಾರಿ ಅಥವಾ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳ ಸೀರೀಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದು 7ನೇ ಸೀರೀಸ್ ಆಗಿದೆ. ಈಗ ಆಲ್ರೆಡಿ 6 ಈ ರೀತಿಯಾದ 25 ಪ್ರಶ್ನೆಗಳ ಸೀರೀಸ್ಗಳನ್ನ ನಾವು ಹಾಕಿದ್ದೇವೆ. ಅವು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಇದ್ದಾವೆ. ಅವುಗಳನ್ನು ಸಹ ನೀವು ನೋಡಿ ನಿಮ್ಮ ಸ್ಟಡಿಯನ್ನು ಮಾಡ್ಕೊಳ್ಬೋದಾಗಿದೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಅದ್ರ ಜೊತೆಗೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಒಂದು 10-14 ನಿಮಿಷದ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಕಾರಣ ಏನಂದರೆ 25 ಪ್ರಶ್ನೆಗಳು ಸಹ ಬಹಳ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳೇ ಆಗಿರುತ್ತವೆ. ಮೊದಲನೇ ಪ್ರಶ್ನೆ, ಇದರಲ್ಲಿ ವ್ಯಕ್ತಿತ್ವ ಎಂಬ ಪದ ಯಾವ ಪದದಿಂದ ಉತ್ಪತ್ತಿಯಾಗಿದೆ? ವ್ಯಕ್ತಿತ್ವ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರೆಯುವಂಥದ್ದು ಪರ್ಸನಾಲಿಟಿ ಅನ್ನುವಂತಹ ಪದದಿಂದ ಬಂದಿದೆ. ಈ ಪರ್ಸನಾಲಿಟಿ ಅನ್ನುವಂತಹ ಪದ ಪರ್ಸೋನಾ ಎನ್ನುವಂತಹ ಒಂದು ಪದದಿಂದ ಉತ್ಪತ್ತಿಯಾದಂತಹ ಒಂದು ಪದ ಆಗಿರುವಂಥದ್ದು. ನೆಕ್ಸ್ಟ್, ಎರಡನೇ ಪ್ರಶ್ನೆ, ವ್ಯಕ್ತಿತ್ವ ಎಂಬ ಪದದ ಮೂಲ ಪದವಾದ ಪರ್ಸೋನಾದ ಭಾಷೆ, ಲ್ಯಾಟಿನ್ ಭಾಷೆಯ ಪದ. ವ್ಯಕ್ತಿತ್ವ ಅನ್ನುವಂಥದ್ದು, ವ್ಯಕ್ತಿತ್ವ ಇಂಗ್ಲಿಷ್ನಲ್ಲಿ ನಾವು ಪರ್ಸನಾಲಿಟಿ ಅಂತ ಹೇಳಿ ಕರಿತೇವೆ. ಅದು ಏನಾಗಿದೆ, ಲ್ಯಾಟಿನ್ ಭಾಷೆಯ ಪರ್ಸೋನಾ ಎನ್ನುವಂತಹ ಪದದಿಂದ ಬಂದಿರುವಂಥದ್ದಾಗಿದೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದ ಮನೋವಿಜ್ಞಾನಿ. ವ್ಯಕ್ತಿತ್ವ ಸಿದ್ಧಾಂತದಲ್ಲಿ ಸ್ಥಿರಗುಣ ಸಿದ್ಧಾಂತವನ್ನು ಮೊದಲು ಯಾವ ಮನೋವಿಜ್ಞಾನಿ ಪ್ರತಿಪಾದಿಸ್ತಾರೆ? ಅಲ್ಪೋರ್ಟ್ ಅನ್ನುವಂತಹ ಮನೋವಿಜ್ಞಾನಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆ, ವ್ಯಕ್ತಿಯ ವ್ಯಕ್ತಿತ್ವ ಎಂದರೆ ಅವನಲ್ಲಿರುವ ವಿಶೇಷ ಗುಣಲಕ್ಷಣಗಳ ಸ್ವರೂಪ ಎಂದು ಅಭಿಪ್ರಾಯಿಸಿದ ಮನೋವಿಜ್ಞಾನಿ. ಗಿಲ್ಫರ್ಡ್ ಈ ರೀತಿಯಾಗಿ ಅಭಿಪ್ರಾಯಿಸ್ತಾರೆ. ಏನಂತ? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂತಂದರೆ ಆ ವ್ಯಕ್ತಿಯಲ್ಲಿರುವಂತಹ ಒಂದಿಷ್ಟು ವಿಶೇಷ ಗುಣಗಳು, ಈ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಗುಣಗಳನ್ನು ಆತನ ವ್ಯಕ್ತಿತ್ವ ಅಂತ ಹೇಳಿ ಕರೀಲಿಕ್ಕಾಗಲ್ಲ, ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಅಂತ ಕರಿಬೋದು. ಆತನಲ್ಲೇ ಯಾವುದೋ ಒಂದು ವಿಶೇಷವಾದ ಗುಣ ಇತ್ತು ಅಂದರೆ ಆ ಗುಣಲಕ್ಷಣದ ಆಧಾರದ ಮೇಲೆ ಅವನ ವ್ಯಕ್ತಿತ್ವವು ನಿರ್ಧಾರ ಆಗುತ್ತೆ. ಈ ರೀತಿಯಾಗಿ ಗಿಲ್ಫರ್ಡ್ ಅವರು ಹೇಳ್ತಾರೆ. ನೆಕ್ಸ್ಟ್, ಐದನೇ ಪ್ರಶ್ನೆ, ವ್ಯಕ್ತಿತ್ವದ ವಿಧದ ಸಿದ್ಧಾಂತವನ್ನು ನೀಡಿದವರು. ಶೆಲ್ಡನ್ ಅವರು ನೋಡ್ತಾರೆ ವ್ಯಕ್ತಿತ್ವದ ವಿಧ ಅನ್ನೋದರ ಸಿದ್ಧಾಂತವನ್ನು. ನೆಕ್ಸ್ಟ್, ಆರನೇ ಪ್ರಶ್ನೆ, ವಿಲಿಯಂ ಶೆಲ್ಡನ್ ರವರು ವ್ಯಕ್ತಿತ್ವವನ್ನು ಶರೀರದ ಲಕ್ಷಣದ ಆಧಾರದ ಮೇಲೆ ವರ್ಗೀಕರಿಸಿರುವಂತಹ ವಿಧಗಳು ಎಷ್ಟು ವಿಧ? ದುಂಡು ದೇಹಿ, ಪ್ರಸಾಮಾನ್ಯ ದೇಹಿ, ಲಂಬದೇಹಿ ಅಂತೇಳಿ 3 ವಿಧವಾಗಿ ಶರೀರದ ಆಧಾರದ ಮೇಲೆ ದುಂಡಾಗಿರುವಂತಹ ದೇಹದ ಒಬ್ಬ ವ್ಯಕ್ತಿ ಇದ್ದರೆ ಆತನ ವ್ಯಕ್ತಿತ್ವ ಹೇಗಿರುತ್ತೆ, ಸಾಮಾನ್ಯ ದೇಹದವ್ರದ್ದು ಹೇಗಿರುತ್ತೆ, ಲಂಬವಾಗಿ ಇರುವಂತಹವರ ವ್ಯಕ್ತಿತ್ವ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ವಿಲಿಯಂ ಶೆಲ್ಡನ್ ಅವರು ಶರೀರದ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡ್ತಾರೆ. ನೆಕ್ಸ್ಟ್, ಏಳನೇ ಪ್ರಶ್ನೆ, ಹೆಚ್ಚು ಪ್ರಚಲಿತದಲ್ಲಿರುವ ವ್ಯಕ್ತಿತ್ವದ ವರ್ಗೀಕರಣ ಅಂತರ್ಮುಖಿ ಮತ್ತು ಬಹಿರ್ಮುಖಿ ವಿಧಗಳನ್ನು ನೀಡಿದವರು. ಕಾರ್ಲ್ ಯುಂಗ್ ಇವರು
ಅಂತರ್ಮುಖಿ ಬಹಿರ್ಮುಖಿ ಅಂತ ಒಂದು ವ್ಯಕ್ತಿತ್ವದ ವಿಧವನ್ನ ತಿಳಿಸ್ತಾರೆ. ಅಂತರ್ಮುಖಿ ಅಂದ್ರೆ ಯಾರೊಂದಿಗೂ ಸೇರದೆ ಯಾವಾಗಲೂ ಒಂಟಿಯಾಗಿ ಇರಲಿಕ್ಕೆ ಬಯಸುವಂತಹ ಒಂದು ವ್ಯಕ್ತಿತ್ವದ ವಿಧ. ತನ್ನ ಭಾವನೆಗಳನ್ನಾಗಿರ್ಬೋದು, ತನ್ನ ಆಸೆ ಆಕಾಂಕ್ಷೆಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಿಕ್ಕೆ ಅಷ್ಟಾಗಿ ಇಷ್ಟಪಡದಂತಹ ವ್ಯಕ್ತಿಗಳನ್ನ ಅಂತರ್ಮುಖಿಗಳು ಅಂತ ಕರಿತೇವೆ. ಈ ಬಹಿರ್ಮುಖಿಗಳು ಯಾವಾಗಲೂ ಜನರ ಜೊತೆಗೆ ಬೆರೆತಿರಬೇಕು ಅಂತ ಹೇಳಿ ಇಷ್ಟವನ್ನ ಪಡುವಂಥವರು, ಜನರ ಜೊತೆಗೆ ಖುಷಿ ಖುಷಿಯಾಗಿ ಸಂತೋಷದಿಂದ ಇರುವಂತಹ ಮನಸ್ಥಿತಿ ಉಳ್ಳಂಥವರು ಬಹಿರ್ಮುಖಿಗಳಾಗಿರ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಐಸೆನ್ಕ್ ರವರ ವ್ಯಕ್ತಿತ್ವದ ಸಿದ್ಧಾಂತವನ್ನು ಈ ರೀತಿಯಲ್ಲೂ ಕರೆಯುವರು. ವಿಧ ಹಾಗೂ ಸ್ಥಿರಗುಣ ಸಿದ್ಧಾಂತ ಅಂತ ಹೇಳಿ ಕರೀತಾರೆ ಐಸೆನ್ಕ್ ಅವರ ವ್ಯಕ್ತಿತ್ವದ ಸಿದ್ಧಾಂತವನ್ನ. 9ನೇ ಪ್ರಶ್ನೆ. ವ್ಯಕ್ತಿತ್ವದ ವಿಧಗಳ ಸಿದ್ಧಾಂತವನ್ನು ಮೊಟ್ಟ ಮೊದಲು ಪ್ರತಿಪಾದಿಸಿದವರು ಹಿಪೋಕ್ರಟಿಸ್. ಇವರೇನ್ ಮಾಡ್ತಾರೆ, ವ್ಯಕ್ತಿತ್ವದ ವಿಧಗಳ ಸಿದ್ಧಾಂತವನ್ನ ಮೊಟ್ಟ ಮೊದಲು ಪ್ರತಿಪಾದನೆ ಮಾಡ್ತಾರೆ. 10ನೇ ಪ್ರಶ್ನೆ. ಮನೋವಿಶ್ಲೇಷಣವಾದದ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್. ಇವರು ಮನೋವಿಶ್ಲೇಷಣವಾದವನ್ನ ಪ್ರತಿಪಾದನೆ ಮಾಡಿರ್ತಾರೆ. 11ನೇ ಪ್ರಶ್ನೆ. ಸಿಗ್ಮಂಡ್ ಫ್ರಾಯ್ಡ್ರ ಪ್ರಕಾರ ಮನುಷ್ಯನ ಈಡೇರದ ಆಸೆಗಳು ಆಕಾಂಕ್ಷೆಗಳು ಇಲ್ಲಿಗೆ ತಳ್ಳಲ್ಪಡುತ್ತವೆ. ಸುಪ್ತ ಮನಸ್ಸಿಗೆ ಯಾವುದೋ ಒಂದು ಆಸೆಯನ್ನ, ಯಾವುದೋ ಒಂದು ಗಹನವಾದ ಅತಿಯಾದ ಆಸೆಯನ್ನ ಮನುಷ್ಯ ಹೊಂದಿರ್ತಾನೆ. ಒಂದು ವೇಳೆ ಆ ಆಸೆ ಪೂರ್ಣಗೊಳ್ಳಲಿಲ್ಲ ಅಂತ ಆದರೆ ಆ ಆಸೆ ಎಲ್ಲೋಗುತ್ತೆ, ಆತನ ಸುಪ್ತ ಮನಸ್ಸಿಗೆ, ಅಂತರಾಳದ ಮನಸ್ಸಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಈ ರೀತಿಯಾಗಿ ಈ ಸುಪ್ತ ಮನಸ್ಸು ಅನ್ನುವಂಥದ್ದು ನಮ್ಮ ಮನುಷ್ಯರಲ್ಲಿ ಈಡೇರದೆ ಇರುವಂತಹ ಆಸೆಗಳನ್ನು ಒಂದು ಶೇಖರಿಸಿಟ್ಟುಕೊಳ್ಳುವಂತಹ ಜಾಗ ಅನ್ನುವಂಥ ರೀತಿಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಫ್ರಾಯ್ಡ್ ರವರ ಪ್ರಕಾರ ವ್ಯಕ್ತಿತ್ವದ ಅಂಶಗಳಲ್ಲಿ ತಕ್ಷಣದ ಇಚ್ಛಾತೃಪ್ತಿಯ ತತ್ವದ ಮೇಲೆ ಕಾರ್ಯನಿರ್ವಹಿಸುವುದು ಈದ್. ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ ಈದ್, ಈಗೋ ಮತ್ತು ಸೂಪರ್ ಈಗೋ ಅನ್ನುವಂತಹ 3 ಕಾನ್ಸೆಪ್ಟ್ ಅನ್ನು ಅವರು ಹೇಳ್ತಾರೆ. ಅದರಲ್ಲಿ ಈದ್ ಅನ್ನುವಂಥದ್ದು ತತ್ಕ್ಷಣದ ಇಚ್ಛಾತೃಪ್ತಿ ಬೇಕು. ಅಲ್ಲಿ ಅದು ಸರಿಯಾಗಿದೆಯೋ, ನ್ಯಾಯವಾಗಿದೆಯೋ, ಅಥವಾ ಇದು ನಮಗೆ ಅವಶ್ಯಕತೆ ಇದೆಯೋ ಅನ್ನುವಂಥದ್ದನ್ನು ಯಾವುದನ್ನು ಈ ಈದ್ ಅನ್ನುವಂತಹ ಒಂದು ವ್ಯಕ್ತಿತ್ವದ ಅಂಶ ಲೆಕ್ಕವನ್ನ ಹಾಕೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇದ್ರೆ, ಒಂದು ಚಿಕ್ಕ ಮಗು ತನ್ನ ತಾಯಿಯ ಜೊತೆ ಒಂದು ಅಂಗಡಿಗೆ ಹೋಗ್ತಾ ಇರುತ್ತೆ. ಆಗ ಆ ಮಗುವಿಗೆ ಅಲ್ಲಿ ಕಾಣುವಂತಹ ಒಂದು ಚಾಕ್ಲೇಟ್, ನನಗೆ ಅದು ಬೇಕು, ನನ್ನ ತಾಯಿಯ ಹತ್ರ ಹಣ ಇದೆಯೋ ಇಲ್ವೋ ಅನ್ನುವಂಥದ್ದನ್ನೆಲ್ಲ ಬಿಟ್ಟು ಆ ಮಗು ತನಗೆ ಆ ಚಾಕ್ಲೇಟ್ ಬೇಕು, ಆ ಕ್ಷಣದ ತೃಪ್ತಿಗಾಗಿ ಅದು ಬೇಕು ಅಂತ ಹೇಳಿ ಮಗು ಆಸೆ ಪಡುತ್ತೆ. ಇದು ಈದ್ ಅಂಶದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ. ಇದನ್ನ ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸ್ತಾರೆ. ಇನ್ನು ಈಗೋ ಅನ್ನುವಂಥದ್ದು ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಈದ್ಗಿಂತಲೂ ಒಂದು ಸ್ವಲ್ಪವಾಗಿ ಬೆಟರ್ ಇರುವಂಥದ್ದು, ಅದು ತನಗೆ ಬೇಕಾ ಬೇಡವಾ ಅನ್ನುವಂಥದ್ದನ್ನು ಒಂದು ತಕ್ಕ ಮಟ್ಟಿಗೆ ಯೋಚನೆಯನ್ನು ಮಾಡುವಂತಹ ಮನಸ್ಥಿತಿಯನ್ನು ಈಗೋ ಇಟ್ಕೊಳ್ಳುತ್ತೆ. ಇನ್ನು ಸೂಪರ್ ಈಗೋ ಅಂದರೆ ಅತಿ ಅಮಾನುಷ ಅಥವಾ ಅತಿ ಒಂದು ಆದರ್ಶವಾದಂತಹ ವ್ಯಕ್ತಿತ್ವ ಉಳ್ಳವರಲ್ಲಿ ಇರುವಂಥದ್ದು ಸೂಪರ್ ಈಗೋ ಅನ್ನುವಂಥದ್ದು. ನೆಕ್ಸ್ಟ್ 13ನೇ ಪ್ರಶ್ನೆ. ಈಗೋ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ವಾಸ್ತವತೆ ಹಾಗೂ ಸಾಮಾಜಿಕ ನಿಯಮ. ಈಗಾಗಲೇ ಹೇಳಿದಾಗೆ ಈಗೋ ಅನ್ನುವಂಥದ್ದು ವಾಸ್ತವತೆ, ಪ್ರೆಸೆಂಟ್ ಆಗಿ ಏನಿದೆ, ಆ ಮಗುವಿನ ಎಕ್ಸಾಂಪಲನ್ನೇ ತಗೊಂಡಾಗ ಆ ಮಗು ಒಂದು ಸ್ವಲ್ಪ ಯೋಚನೆಯನ್ನು ಮಾಡ್ತಾ ಇದೆ ಅಂದರೆ ಅದು ಈಗೋ ಹಂತದಲ್ಲಿದೆ ಅಂತ ಅಂದ್ಕೊಳ್ಬೋದು. ತನ್ನ ತಾಯಿಯ ಕಡೆ ಚಾಕ್ಲೇಟ್ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು, ಅದು ಹಣ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನನಗೆ ಬೇಕು ಬೇಡ ಅನ್ನುವಂಥದ್ದು ತಿಳಿಸುತ್ತೆ ಅಂದರೆ ಅದು ವಾಸ್ತವತೆಯ ಮೇಲೆ ಇದೆ. ಹಾಗೆ ಸಾಮಾಜಿಕ ನಿಯಮ, ಕೆಲವೊಂದಿಷ್ಟು ಮನುಷ್ಯನ ಆಸೆಗಳು ಅನ್ನುವಂಥದ್ದು ಸಮಾಜ ವಿರೋಧಿಸುವಂಥದ್ದು ಆಗಿರುತ್ತೆ. ಅಂಥದ್ದಾಗ ಅಂತಹ ಒಂದಿಷ್ಟು ಆಸೆಗಳನ್ನು ಸಾಮಾಜಿಕ ನಿಯಮಗಳಿಗೆ ಬದ್ಧರಾಗಿ ನಾವು ನಿಲ್ಲಿಸಿಟ್ಕೊಂಡಿರ್ತೇವೆ, ತಡೆದಿರ್ತೇವೆ. ಅದು ಈಗೋದ ಮೇಲೆ ಕಾರ್ಯವನ್ನು ನಿರ್ವಹಿಸುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ. ಈಡಿಪಸ್ ಕಾಂಪ್ಲೆಕ್ಸ್ ಎಂಬ ವರ್ತನಾ ವಿನ್ಯಾಸದಲ್ಲಿ ಯಾವ ಲಕ್ಷಣ ಕಂಡುಬರುತ್ತೆ? ಹುಡುಗ ತಂದೆಯನ್ನು ಇಷ್ಟಪಡುವುದಿಲ್ಲ, ಆದರೆ ತಾಯಿಯನ್ನು ಇಷ್ಟಪಡುತ್ತಾನೆ ಅನ್ನುವಂಥದ್ದು. ಈಡಿಪಸ್ ಕಾಂಪ್ಲೆಕ್ಸ್ ಮತ್ತು ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅನ್ನುವಂತಹ 2 ಲಕ್ಷಣವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸ್ತಾರೆ. ಈಡಿಪಸ್ ಕಾಂಪ್ಲೆಕ್ಸ್ನಲ್ಲಿ ಏನಾಗುತ್ತೆ, ಹುಡುಗ ತನ್ನ ಒಂದು ಮಗು ತಂದೆಯನ್ನು ಇಷ್ಟಪಡೋದಿಲ್ಲ, ಬದಲಾಗಿ ತನ್ನ ತಾಯಿಯನ್ನು ಹೆಚ್ಚು ಇಷ್ಟಪಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಇದು ಈಡಿಪಸ್ ಕಾಂಪ್ಲೆಕ್ಸ್ ಎನ್ನುವ ವರ್ತನಾ ವಿನ್ಯಾಸ ಆಗಿದೆ. ನೆಕ್ಸ್ಟ್, ಅಪಸಮಾಯೋಜನೆ ಯಾವುದನ್ನು ಸೂಚಿಸುತ್ತದೆ? ವೈಯಕ್ತಿಕ ಮತ್ತು ಸಾಮಾಜಿಕ ಅಗತ್ಯತೆ ತೃಪ್ತಿಗೊಳಿಸಿಕೊಳ್ಳಲು ವಿಫಲವಾದ ಹೊಂದಾಣಿಕೆ. ಅಪಸಮಾಯೋಜನೆ ಅಂದರೆ
ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಥವಾ ಸಾಮಾಜಿಕ ಅಗತ್ಯತೆಗಳೇನಿದೆಯೋ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ವಿಫಲವಾದಾಗ ನಾವೇನು ಒಂದಿಷ್ಟು ಹೊಂದಾಣಿಕೆಗಳನ್ನು ಮಾಡ್ಕೊಳ್ತೇವೆ ಅದನ್ನು ಅಪಸಮಾಯೋಜನೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 16ನೇ ಪ್ರಶ್ನೆ, ಆತ್ಮವಾಸ್ತವೀಕರಣವಾದವನ್ನು ಮಂಡಿಸಿದವರು ಅಬ್ರಹಾಂ ಮಾಸ್ಲೋ ಅವರ ಹೈರಾರ್ಕಿಕ್ ಒಂದು ಥಿಯರಿ ಅಂತ ಹೇಳಿ ನಾವು ಕರಿತೇವೆ. ಈ ರೀತಿಯಾಗಿ ಒಂದು ತ್ರಿಕೋನಾಕಾರದ ಥಿಯರಿಯಲ್ಲಿ ಅಲ್ಲಿ ಅತಿ ಉನ್ನತವಾಗಿದ್ದು ಆತ್ಮವಾಸ್ತವೀಕರಣ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಅಬ್ರಹಾಂ ಮಾಸ್ಲೋ ಸಿದ್ಧಾಂತದ ಪ್ರಕಾರ ಮೂಲ ಅಗತ್ಯತೆಗಳು, ಶಾರೀರಿಕ ಅಗತ್ಯತೆಗಳು, ಮೂಲವಾಗಿ ಬೇಕಾಗಿರುವಂಥದ್ದು ಒಬ್ಬ ಮನುಷ್ಯನಿಗೆ ಅವ್ರು ಹೇಳುವಂಥದ್ದು ಶಾರೀರಿಕ ಅಗತ್ಯ, ಒಂದು ಮನೆಯೋ ಊಟವೋ ಆಹಾರವೋ ನೀರು ಇಂಥವು ಆ ಮನುಷ್ಯನಿಗೆ ಬಟ್ಟೆಗಳಾಗಿರ್ಬೋದು, ಇಂಥವು ಅತಿ ಶಾರೀರಿಕ ಅಗತ್ಯತೆಗಳು ಮೊದಲು ಬೇಕಾಗಿರುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಮಾಸ್ಲೋರವರ ಅಗತ್ಯತೆಯ ವರ್ಗೀಕೃತ ಶ್ರೇಣಿಯ ಪ್ರಕಾರ ವರ್ಗೀಕೃತ ಶ್ರೇಣಿಯ ಉನ್ನತ ಹಂತದ ಅಗತ್ಯತೆ ಆತ್ಮ ವಾಸ್ತವೀಕರಣದ ಅಗತ್ಯತೆ. ಈ ಒಂದು ತ್ರಿಭುಜದಲ್ಲಿ ಅವರು ತೋರಿಸ್ತಾರೆ, ಬೇಸಿಕ್ ಆಗಿ ಇರುವಂಥದ್ದು ಶಾರೀರಿಕ ಅಗತ್ಯತೆ ಆದರೆ ಉನ್ನತ ಹಂತದಲ್ಲಿರುವಂಥದ್ದು ಆತ್ಮ ವಾಸ್ತವೀಕರಣದ ಅಗತ್ಯತೆಗಳಾಗಿರ್ತವೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಮಾಸ್ಲೋರವರ ಮಾನವನ ಅಭಿಪ್ರಾಯ ಸಿದ್ಧಾಂತ ಯಾವುದಕ್ಕೆ ಒತ್ತು ನೀಡುತ್ತದೆ? ಅದು ಆತ್ಮ ವಾಸ್ತವೀಕರಣಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಮಾಸ್ಲೋರವರ ಅಗತ್ಯತೆ ಶ್ರೇಣಿಯಲ್ಲಿ 3ನೇ ಶ್ರೇಣಿಯಲ್ಲಿ ಕಂಡುಬರುವ ಅಗತ್ಯತೆ ಪ್ರೀತಿ ಮತ್ತು ವಿಶ್ವಾಸದ ಅಗತ್ಯತೆ. ಮನುಷ್ಯನಿಗೆ ಮೊದಲು ಶಾರೀರಿಕ ಅಗತ್ಯತೆಗಳು ಸಂತೃಪ್ತಿ ಆದವು ಅಂತಂದರೆ ನೆಕ್ಸ್ಟ್ ಹಂತಕ್ಕೆ ಹೋಗ್ತಾನೆ, ಸಂಬಂಧಗಳು ಬೇಕು, ಮನೆ ಬೇಕು, ಈ ರೀತಿಯಾದಂಥ ಒಂದು. ಅದಾದ ನಂತರ 3ನೇ ಹಂತದಲ್ಲಿ ತನ್ನನ್ನು ಇಷ್ಟಪಡುವಂಥವ್ರೊಬ್ಬರು ಬೇಕು, ತನ್ನ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಇನ್ಯಾರೋ ಒಬ್ಬರು ಬೇಕು ಅನ್ನುವಂತಹ ಒಂದು ಅಗತ್ಯತೆ ಆ ಮನುಷ್ಯನಲ್ಲಿ ವ್ಯಕ್ತಿಯಲ್ಲಿ ಉಂಟಾಗತ್ತೆ. ಅದೇ ಪ್ರೀತಿ ಮತ್ತು ವಿಶ್ವಾಸದ ಅಗತ್ಯತೆ ಅಂತ ಹೇಳಿ ಮಾಸ್ಲೋ ಅವರು ತಿಳಿಸ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ವ್ಯಕ್ತಿಯ ಸ್ವಯಂ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ತನ್ನ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿ ತನ್ನ ಬಗ್ಗೆ ಹೊಂದಿರುವ ಮನೋಧೋರಣೆ, ವ್ಯಕ್ತಿಯ ಸ್ವಯಂ ಪರಿಕಲ್ಪನೆ, ಆತನ ಬಗ್ಗೆ ಆತ ಏನು ತಿಳ್ಕೊಂಡಿದ್ದಾನೆ ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಆ ಪರಿಸರಕ್ಕೆ ಆ ವ್ಯಕ್ತಿ ಇರುವಂತಹ ಪರಿಸರಕ್ಕೆ ಸಂಬಂಧಿಸಿದಂತೆ ತನ್ನ ಬಗ್ಗೆ ತಾನು ಹೊಂದಿರುವಂತಹ ಒಂದು ಮನೋಧೋರಣೆಯನ್ನು ಸಂಬಂಧಿಸಿ ಅದಕ್ಕೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ, ಮಾನಸಿಕ ಅಸ್ವಸ್ಥತೆಯನ್ನು ಈ ರೀತಿ ವಿಂಗಡಿಸಬಹುದು: ನರರೋಗ ಮತ್ತು ಮನೋರೋಗ. ನರರೋಗ ಮತ್ತು ಮನೋರೋಗ ಎರಡನ್ನು ಮಾನಸಿಕ ಅಸ್ವಸ್ಥತೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಗುರಿಯನ್ನು ತಲುಪದಂತೆ ತಡೆಗಟ್ಟಿದಾಗ ಉಂಟಾಗುವ ಋಣಾತ್ಮಕ ಭಾವನಾತ್ಮಕ ಸ್ಥಿತಿಗೆ ಹೀಗೆನ್ನುವರು: ಆಶಾಭಂಗ ಅಂತ ಹೇಳಿ ಕರೆಯುವಂಥದ್ದು. ಒಬ್ಬ ವ್ಯಕ್ತಿ ಒಂದು ಗೋಲನ್ನು ಇಟ್ಕೊಂಡಿರ್ತಾನೆ, ಆ ಗೋಲನ್ನು ತಲುಪಲು ತಡೆ ಉಂಟಾದಾಗ, ಏನೋ ಅಡಚಣೆ ಉಂಟಾದಾಗ ಆ ವ್ಯಕ್ತಿಯಲ್ಲಿ ಒಂದು ಋಣಾತ್ಮಕವಾದ ಭಾವನೆ ಉಂಟಾಗುತ್ತೆ. ನನ್ನ ಹತ್ರ ಆಗ್ತಿತ್ತೋ ಇಲ್ಲೋ, ಆಗುತ್ತೋ ಇಲ್ವೋ, ಈ ರೀತಿಯಾದಂಥ ಒಂದು ನೆಗೆಟಿವ್ ಥಾಟ್ಸ್ಗಳು ಆ ವ್ಯಕ್ತಿಯಲ್ಲಿ ಬರುತ್ತೆ. ಅದನ್ನು ಆಶಾಭಂಗ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ 24ನೇ ಪ್ರಶ್ನೆ, 2 ಧನಾತ್ಮಕ ಗುರಿಗಳಿಗಾಗಿ ನಡೆಯುವ ಮಾನಸಿಕ ಘರ್ಷಣೆ ಆಗಮ ಘರ್ಷಣೆ. ಗುರಿಗಳು 2 ಇರುತ್ತೆ, 2 ಗುರಿಗಳು ಧನಾತ್ಮಕವಾಗಿ ಇರುವಂಥದ್ದು. ಅಂದರೆ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಆ ವಿದ್ಯಾರ್ಥಿಗೆ ಒಂದು ಇಂಜಿನಿಯರಿಂಗ್ ಮಾಡುವಂತಹ ಸೀಟ್ ಇರುತ್ತೆ, ಇಲ್ಲ ಮೆಡಿಕಲನ್ನು ಮಾಡುವಂಥ ಸೀಟ್ ಇರುತ್ತೆ. ಎರಡೂ ಸಹ ಆತನಿಗೆ ಇಷ್ಟ ಆಗಿ ಇರುವಂತಹ ಒಂದು ಕೋರ್ಸ್ಗಳು. ಆ ಎರಡರಲ್ಲಿ ಆತ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಏನು ಆತನ ಮನಸ್ಸಿನಲ್ಲಿ ಘರ್ಷಣೆ ಉಂಟಾಗುತ್ತೋ ಅದನ್ನು ಆಗಮ ದ್ವಂದ್ವ ಅಂತ ಹೇಳಿ ಕರಿತೇವೆ. ಎರಡರಲ್ಲೂ ಪಾಸಿಟಿವೇ ಇದೆ, ಆದರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಆ ವ್ಯಕ್ತಿಯಲ್ಲಿ ಗೊಂದಲ ಉಂಟಾಗಿದೆ, ಅದನ್ನು ಆಗಮ ದ್ವಂದ್ವ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕೊನೆ 25ನೇ ಪ್ರಶ್ನೆ, 2 ಒಂದಕ್ಕೊಂದು ವಿರುದ್ಧವಾದ ಪ್ರೇರಣೆಗಳಿದ್ದಾಗ ಯಾವುದಕ್ಕೆ ಕಾರಣ ಆಗುತ್ತೆ? ಮಾನಸಿಕ ಘರ್ಷಣೆಗೆ. 2 ವಿರುದ್ಧವಾದಂತಹ ಮನಸ್ಥಿತಿಗಳು, 2 ವಿರುದ್ಧವಾದಂತಹ ಗೋಲ್ಗಳು ವ್ಯಕ್ತಿಯ ಮುಂದಿದ್ದಾಗ ಆತನಲ್ಲಿ ಒಂದು ಘರ್ಷಣೆ ಉಂಟಾಗುತ್ತೆ. ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಘರ್ಷಣೆ ಉಂಟಾಗುತ್ತೆ. ಇದನ್ನು ಮಾನಸಿಕ ಘರ್ಷಣೆ ಅಂತ ಹೇಳಿ ಕರಿತೇವೆ. ಒಟ್ಟು 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ನಾವು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೇ ನಾವು ಈ ವಿಡಿಯೋದಲ್ಲಿ ನೋಡಿರುವಂಥದ್ದು. ಎಲ್ಲವೂ ಏನಿದ್ವು ವ್ಯಕ್ತಿತ್ವಕ್ಕೆ ರಿಲೇಟೆಡ್ ಆಗಿ ಇದ್ದಂತಹ ಪ್ರಶ್ನೆಗಳಿದ್ವು. ಇದರಿಂದ ನಿಮಗೆ 2-3 ಅಂಕಗಳು ಬರುವಂತಹ ಚಾನ್ಸಸ್
ತುಂಬ ಇರುತ್ತೆ. ಡೈರೆಕ್ಟಾಗಿ ಕೇಳುವಂಥದ್ದು ಅಥವಾ ಕಾನ್ಸೆಪ್ಟ್‌ಗಳನ್ನ ಅರ್ಥ ಮಾಡಿಕೊಂಡ್ರೂ ಸಹ ನಿಮಗೆ ಆ ಒಂದಿಷ್ಟು ಕ್ವೆಶ್ಚನ್‌ಗಳನ್ನ ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಇದೇ ರೀತಿಯಾಗಿ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.